ಅನುಶ್ರೀ ಮತ್ತು ರೋಷನ್ ಅವರ ಮದುವೆ ಆಗಸ್ಟ್ 28ರಂದು ಬೆಂಗಳೂರಿನ ಹೊರವಲಯದ ಸುಂದರ ರಿಸಾರ್ಟ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಮದುವೆಯಲ್ಲಿ ಕನ್ನಡ ಚಿತ್ರರಂಗದ ಅನೇಕ ಪ್ರಮುಖ ತಾರೆಯರು ಭಾಗವಹಿಸಿ ನವಜೋಡಿಗೆ ಆಶೀರ್ವಾದ ನೀಡಿದರು. ಶಿವರಾಜ್ ಕುಮಾರ್, ತರುಣ್, ರಚಿತಾ ರಾಮ್, ತುಳ್ಳಿ ಧನಂಜಯ್, ಶರಣ್, ರಾಜ್ ಬಿ ಶೆಟ್ಟಿ ಸೇರಿದಂತೆ ಹಲವರು ಈ ಮದುವೆಯ ಸಡಗರದಲ್ಲಿ ಪಾಲ್ಗೊಂಡಿದ್ದರು. ಆದರೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಗೈರುಹಾಜರಿ ಅಭಿಮಾನಿಗಳಿಗೆ ಅಚ್ಚರಿ ತಂದಿತು. ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಸ್ನೇಹವು ಟಿವಿ ಕಾರ್ಯಕ್ರಮಗಳ ಮೂಲಕ ಬಹಳ ಜನಪ್ರಿಯವಾಗಿತ್ತು. ಸರಿಗಮಪ ವೇದಿಕೆಯಲ್ಲಿ ಇಬ್ಬರೂ ತಮಾಷೆ, ನೃತ್ಯ ಮತ್ತು ಸಂಗೀತದ ಮೂಲಕ ಅಭಿಮಾನಿಗಳ ಮನಗೆದ್ದಿದ್ದರು. ಈ ಕಾರಣದಿಂದಾಗಿ ಅನುಶ್ರೀ ಅವರ ಮದುವೆಗೆ ಅರ್ಜುನ್ ಜನ್ಯ ಹಾಜರಾಗುವುದು ಎಲ್ಲರ ನಿರೀಕ್ಷೆಯಲ್ಲಿತ್ತು. ಅನುಶ್ರೀ ಅವರು ಅರ್ಜುನ್ ಜನ್ಯ ಅವರನ್ನು ವೈಯಕ್ತಿಕವಾಗಿ ಆಹ್ವಾನಿಸಿದ್ದರೂ ಅವರು ಮದುವೆಗೆ ಹಾಜರಾಗಿಲ್ಲ ಎಂಬುದು ಅಭಿಮಾನಿಗಳಿಗೆ ನಿರಾಸೆ ತಂದಿದೆ. ಅನುಶ್ರೀ ಮತ್ತು ರೋಷನ್ ಅವರ ಮದುವೆಗೆ ಅರ್ಜುನ್ ಜನ್ಯ ಹಾಜರಾಗದಿದ್ದರೂ ಅವರು ತಮ್ಮ ಸ್ನೇಹಿತೆ ಅನುಶ್ರೀಗೆ ದೂರವಾಣಿ ಕರೆ ಮಾಡಿ ಶುಭಾಶಯಗಳನ್ನು ತಿಳಿಸಿದರು. ಕೆಲಸದ ನಿಮಿತ್ತ ನಗರದಿಂದ ಹೊರಗಿದ್ದ ಕಾರಣ ಮದುವೆಗೆ ಬರುವ ಸಾಧ್ಯವಾಗಲಿಲ್ಲ. ಆದರೆ ಅವರು ತಮ್ಮ ಹೃದಯಪೂರ್ವಕ ಶುಭಾಶಯಗಳನ್ನು ವ್ಯಕ್ತಪಡಿಸಿ ನವಜೋಡಿಗೆ ಸಂತೋಷದ ಜೀವನಕ್ಕಾಗಿ ಆಶೀರ್ವಾದಿಸಿದರು. ಈ ಜೆಸ್ಟ್ ಅಭಿಮಾನಿಗಳಿಗೆ ಸ್ವಲ್ಪ ಶಾಂತಿ ತಂದಿತು, ಏಕೆಂದರೆ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ಅವರ ಸ್ನೇಹ ಬಹುಮಾನ್ಯವಾಗಿದ್ದು ಅವರ ನಡುವಿನ ಬಾಂಧವ್ಯಕ್ಕೆ ಈ ಕರೆ ಸಾಕ್ಷಿಯಾಗಿದೆ. ಮದುವೆಯ ದಿನ ಹಾಜರಾಗದಿದ್ದರೂ ಅವರು ತಮ್ಮ ಸ್ನೇಹವನ್ನು ಕಾಪಾಡಿದ ರೀತಿಯು ಎಲ್ಲರ ಮನಗೆದ್ದಿತು. ಅರ್ಜುನ್ ಜನ್ಯ ಅವರ ಅಭಿಮಾನಿಗಳು ಈ ವಿಷಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಗೈರುಹಾಜರಿ ಬಗ್ಗೆ ಸ್ಪಷ್ಟನೆ ದೊರಕುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಮುಂದೆ ಅವರು ಅನುಶ್ರೀ ಮತ್ತು ರೋಷನ್ ಜೋಡಿಗೆ ತಮ್ಮ ಶುಭಾಶಯಗಳನ್ನು ವ್ಯಕ್ತಪಡಿಸುವ ನಿರೀಕ್ಷೆಯೂ ಇದೆ. ಸ್ನೇಹದ ಬಾಂಧವ್ಯಗಳು ಕೆಲವೊಮ್ಮೆ ಸಮಯದ ಒತ್ತಡಕ್ಕೆ ಒಳಗಾಗಬಹುದು, ಆದರೆ ಅಭಿಮಾನಿಗಳು ಈ ಸ್ನೇಹ ಮತ್ತೆ ಪುನರುಜ್ಜೀವನಗೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ.